ಚಿನ್ನ ಅನ್ನೋದು ಮಧ್ಯಮ ವರ್ಗದವರ ಕೈಗೆ ಸಿಗದಂತಾಗ್ಬಿಟ್ಟಿದೆ. ಚೋರರ ಕಣ್ಣು ಕೂಡ ಚಿನ್ನದ ಮೇಲೆ ಬಿದ್ದಿದೆ. ಹಾಗೆ ಇಲ್ಲೊಂದು ಗ್ಯಾಂಗ್ ಚಿನ್ನ ಖರೀದಿ ನೆಪದಲ್ಲಿ ಜ್ಯುವೆಲ್ಲರಿ ಶಾಪ್ ಮಾಲೀಕನನ್ನ ಕರೆಸಿ ಚಿನ್ನಕ್ಕೆ ಕನ್ನ ಹಾಕಿದೆ. ಅದ್ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿ, ಸರಿಯಾಗಿ ನೋಡಿ, ಕೈಯಲ್ಲಿ ಬ್ಯಾಗ್ ಹಿಡಿದು ದೊಡ್ಡ ದೊಡ್ಡ ಹೆಜ್ಜೆ ಹಾಕ್ತಿರೋದನ್ನ. ಅಷ್ಟಕ್ಕೂ ಈ ಬ್ಯಾಗ್ ಒಳಗಿರೋದು 3 ಕೋಟಿ ಮೌಲ್ಯದ ಚಿನ್ನಾಭರಣ. ಖರೀದಿ ನೆಪದಲ್ಲಿ ಚಿನ್ನವನ್ನ ತರಿಸಿಕೊಂಡು ಕಳ್ಳತನ ಮಾಡ್ತಿರುವ ಕ್ರಿಮಿ ಇವನು. ಚಿನ್ನ ಖರೀದಿ ನೆಪದಲ್ಲಿ 3 ಕೋಟಿ ಮೌಲ್ಯದ ಚಿನ್ನ ಕಳವು. ಕಳ್ಳರ ಪ್ಲಾನ್ ನೋಡಿ ಚಿನ್ನದಂಗಡಿ ಮಾಲೀಕ ಶಾಕ್. ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ನಡೆದಿರುವ ಚಿನ್ನದ ಕಳ್ಳತನ ಇದು. ಹಲಸೂರು ಬಳಿಯ ನಗರತ್ಪೇಟೆಯಲ್ಲಿ ಮಹೇಂದ್ರ ಕುಮಾರ್ ಜೈನ್ ಅನ್ನೋರ ಜ್ಯುವೆಲರಿ ಶಾಪ್ ಇದೆ. 14ನೇ ತಾರೀಕು ಗೌತಮ್ ಎಂಬಾತ ಮಹೇಂದ್ರರಿಗೆ ಕರೆ ಮಾಡಿದ್ದಾನೆ. ಸ್ನೇಹಿತ ಪರೇಶ್ ಸೋನಿಗೆ 3 ಕೆಜಿ ಚಿನ್ನ ಬೇಕಾಗಿದೆ ಅಂತ ಹೇಳಿದ್ದಾನೆ. 3 ಕೆಜಿ ಚಿನ್ನ ಮಾರಾಟದ ಖುಷಿಯಲ್ಲಿ ಮಹೇಂದ್ರ ಕುಮಾರ್ ತನ್ನ ಸಿಬ್ಬಂದಿ ಜೊತೆ ಮಲ್ಲೇಶ್ವರಂ 6ನೇ ಕ್ರಾಸ್ನ ಪರೇಶ್ ಸೋನಿ ಕಚೇರಿಗೆ ಬಂದಿದ್ದಾರೆ. ಅಲ್ಲಿ ಪರೇಶ್ ಸೋನಿ ಶ್ಯಾಮ್, ಚಂದ್ರಶೇಖರ್ ಅನ್ನೋರನ್ನ ಪರಿಚಯ ಮಾಡಿದ್ರು. 3 ಕೆಜಿ ಚಿನ್ನದಲ್ಲಿ 1.85 ಕೆಜಿ ಚಿನ್ನದ ವಿವಿಧ ಡಿಸೈನ್ ಸೆಲೆಕ್ಟ್ ಮಾಡಿಕೊಂಡಿದ್ರು. ಸದ್ಯ ಈಗ ಒಂದು ಆ ಸ್ಥಳದಲ್ಲಿರುವಂಥದ್ದು ಈ ಒಂದು ಕಟ್ಟಡದಲ್ಲಿ 3ನೇ ಫ್ಲೋರ್ನಲ್ಲಿ ಒಂದು ಮಾಹಿ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ಆತ ಕರೆ ಮಾಡಿರ್ತಾರೆ. ಬಟ್ ಆದರೆ ಇಲ್ಲಿ ಲೋಟಸ್ ಅಂತಕ್ಕಂಥ ಒಂದು ಕಂಪನಿಯ ಒಂದು ನಕಲಿ ಬೋರ್ಡನ್ನು ಹಾಕಿಕೊಂಡು ಸುಮಾರು 1 ಕೆಜಿ 850 ಗ್ರಾಮ್ ಚಿನ್ನಾಭರಣ ನಮಗೆ ಓಕೆ ಆಗಿದೆ, ಇವೆಲ್ಲ ಡಿಸೈನ್ಗಳ ಫೋಟೋವನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಆ 1 ಕೆಜಿ 850 ಗ್ರಾಮ್ ಚಿನ್ನವನ್ನು ಪರೇಶ್ ಸೋನಿ ಚಂದ್ರಶೇಖರ್ ಬಳಿಯಲ್ಲಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ಚಿನ್ನದ ಸಮೇತವಾಗಿ ಎಸ್ಕೇಪ್ ಆಗ್ತಾನೆ. ಆತನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪರೇಶ್ ಸೋನಿ ಸೇರಿದಂತೆ ಆತನ ಜೊತೆ ಇದ್ದಂತ ಮತ್ತೊಬ್ಬ ಕೂಡ ಎಸ್ಕೇಪ್ ಆಗಿರುವಂತದ್ದು. ಚಿನ್ನ ಸೆಲೆಕ್ಟ್ ಮಾಡಿದ ಚಂದ್ರಶೇಖರ್ ಪಕ್ಕದ ಚೇಂಬರ್ನಲ್ಲಿ ಅದರ ತೂಕ ಮತ್ತು ಡಿಸೈನ್ ಬರೀತಿದ್ರು. ಆದ್ರೆ ಕೆಲವೇ ಕ್ಷಣದಲ್ಲಿ ಚಂದ್ರಶೇಖರ್ 1 ಕೆಜಿ 850 ಗ್ರಾಂ ಚಿನ್ನದ ಜೊತೆಗೆ ಎಸ್ಕೇಪ್ ಆಗಿದ್ದಾನೆ. ಇದನ್ನ ನೋಡಿದ ಪರೇಶ್ ಸೋನಿ, ಶ್ಯಾಮ್ ಕೂಡ ಚಂದ್ರಶೇಖರ್ನನ್ನ ಹುಡುಕ್ತೀವಿ ಅಂತ ಹೊರಬಂದಿದ್ದು ಅವರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಏನಾಗ್ತಿದೆ ಅಂತ ತಿಳಿಯೋಕು ಮುನ್ನವೇ ಚಿನ್ನ ಕಳವಾದುದನ್ನ ನೋಡಿ ಚಿನ್ನದ ಮಾಲೀಕ ಶಾಕ್ ಆಗಿದ್ದಾರೆ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಪೊಲೀಸರ ವಿವಿಧ ತಂಡಗಳು ಆರೋಪಿಗಳ ಹುಡುಕಾಟ ನಡೆಸಿದ್ದು ಕೆಲವರು ಮುಂಬೈನಲ್ಲಿ ಸಿಕ್ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆರೋಪಿಗಳು ಒಂದು ನೆಟ್ವರ್ಕ್ ಆಗಿ ಕೆಲಸ ಮಾಡಿರೋ ಸಾಧ್ಯತೆ ಇದೆ. ಇನ್ನು ಅಧಿಕ ಲಾಭದ ಆಸೆಗೆ ಬಿದ್ದ ಮಾಲೀಕ ಚಿನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ವಿಕಾಸ್, ಟಿವಿ9 ಬೆಂಗಳೂರು.